ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಬಂಧನವಾಗಿದೆ. ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಬಳಿ ಬಂಧನವಾಗಿದೆ. ಡಿಬಿ ನಟೇಶ್ ಬಡ್ತಿಗಾಗಿ ಲಂಚ ನೀಡಿದ ಆರೋಪದ ಹಿನ್ನೆಲೆಯಲ್ಲಿ ಬಂಧನವಾಗಿದೆ. ಶಾಲಿನಿ ರಜನೀಶ್ಗೆ ಲಂಚನ ನೀಡಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಸಿಸಿಬಿಗೆ ದೂರು ನೀಡಿದ್ದ ಮೂಡ ಮಾಜಿ ಆಯುಕ್ತ ಡಿಬಿ ನಟೇಶ್ ವಿರುದ್ಧ ನೀಡಿದಂತ ದೂರಿನ ಮೇರೆಗೆ ಸ್ನೇಹಮಯಿ ಕೃಷ್ಣ ಬಂಧನವಾಗಿದೆ. ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಆರೋಪ ಮಾಡಿದ್ದ ಸ್ನೇಹಮಯಿ ಕೃಷ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಬಿಎನ್ಎಸ್ 335 ಹಾಗೆ 336, 340 ಮತ್ತು ಐಟಿ ಆಕ್ಟ್ 66ರ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸ್ನೇಹಮಯಿ ಕೃಷ್ಣ ಬಂಧನವಾಗಿದೆ. ಆಚೆ ಡಾಕ್ಯುಮೆಂಟ್ಸ್ ತಗೊಳ್ಳೋಕೋಸ್ಕರ ಕಾರ್ ಹತ್ರ ಬರೋ ಟೈಮಲ್ಲಿ ನಾವು CCB ಅವರು ಅಂತ ಹೇಳ್ಬಿಟ್ಟು ಕಾರಲ್ಲಿ ಬಂದು ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಮೈಸೂರಲ್ಲಿ ನಮ್ಮನೆಗೆ ಒಂದು 10 ಜನ ಹೋಗಿ ನಾವು CCB ರಿಂದ ವಾರೆಂಟ್ ಇದೆ ಅಂದ್ಬಿಟ್ಟು ಮನೆ ಸರ್ಚ್ ಮಾಡ್ತಿದ್ದಾರೆ. ಇಲ್ಲಿ CCB ಅವರು ಅಂತ ನಾವು ಕರ್ಕೊಂಡು ಹೋಗಿದ್ದಾರೆ. ಯಾರಿಗೂ ಏನು ಯಾವ ಕೇಸು ಏನು ಇನ್ಫಾರ್ಮೇಶನ್ ಏನು ಕೊಡ್ಲಿಲ್ಲ ಕಂಪ್ಲೀಟ್ ಆಗಿ. CCB ಅವರು ಬಂದು ಕೇಳಿದ್ರೆ ಗೊತ್ತೇ ಇಲ್ಲ ಅನ್ನೋ ರೀತಿ. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಬಂಧನವಾಗಿದೆ. ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಬಳಿ ಬಂಧನವಾಗಿದೆ. ಡಿಬಿ ನಟೇಶ್ ಬಡ್ತಿಗಾಗಿ ಲಂಚ ನೀಡಿದ ಆರೋಪದ ಹಿನ್ನೆಲೆಯಲ್ಲಿ ಬಂಧನವಾಗಿದೆ. ಶಾಲಿನಿ ರಜನೀಶ್ಗೆ ಲಂಚನ ನೀಡಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಸಿಸಿಬಿಗೆ ದೂರು ನೀಡಿದ್ದ ಮೂಡ ಮಾಜಿ ಆಯುಕ್ತ ಡಿಬಿ ನಟೇಶ್ ವಿರುದ್ಧ ನೀಡಿದಂತ ದೂರಿನ ಮೇರೆಗೆ ಸ್ನೇಹಮಯಿ ಕೃಷ್ಣ ಬಂಧನವಾಗಿದೆ. ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಆರೋಪ ಮಾಡಿದ್ದ ಸ್ನೇಹಮಯಿ ಕೃಷ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಬಿಎನ್ಎಸ್ 335 ಹಾಗೆ 336, 340 ಮತ್ತು ಐಟಿ ಆಕ್ಟ್ 66ರ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸ್ನೇಹಮಯಿ ಕೃಷ್ಣ ಬಂಧನವಾಗಿದೆ. ಆಚೆ ಡಾಕ್ಯುಮೆಂಟ್ಸ್ ತಗೊಳ್ಳೋಕೋಸ್ಕರ ಕಾರ್ ಹತ್ರ ಬರೋ ಟೈಮಲ್ಲಿ ನಾವು CCB ಅವರು ಅಂತ ಹೇಳ್ಬಿಟ್ಟು ಕಾರಲ್ಲಿ ಬಂದು ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಮೈಸೂರಲ್ಲಿ ನಮ್ಮನೆಗೆ ಒಂದು 10 ಜನ ಹೋಗಿ ನಾವು CCB ರಿಂದ ವಾರೆಂಟ್ ಇದೆ ಅಂದ್ಬಿಟ್ಟು ಮನೆ ಸರ್ಚ್ ಮಾಡ್ತಿದ್ದಾರೆ. ಇಲ್ಲಿ CCB ಅವರು ಅಂತ ನಾವು ಕರ್ಕೊಂಡು ಹೋಗಿದ್ದಾರೆ. ಯಾರಿಗೂ ಏನು ಯಾವ ಕೇಸು ಏನು ಇನ್ಫಾರ್ಮೇಶನ್ ಏನು ಕೊಡ್ಲಿಲ್ಲ ಕಂಪ್ಲೀಟ್ ಆಗಿ. CCB ಅವರು ಬಂದು ಕೇಳಿದ್ರೆ ಗೊತ್ತೇ ಇಲ್ಲ ಅನ್ನೋ ರೀತಿ.